ಹೋಗು. ಏಕಮ್ಮ ನನಗೆ ಕಟ್ಟಾದ್ನೆ? ಈ ಮನೆ ಹೊಡ್ತಿ ನಾ ಎಷ್ಟು ಹೇಳ್ತೀನಿ ಅಷ್ಟು ಕೇಳಿ ಬಿಡೋದು ನಿನ್ನ ಕರ್ತವ್ಯ. ಮೇಲಾಗಿ ನನ್ನ ಚಲನವಲ್ಲದೆ ಭಾಗವಹಿಸ್ಕೊಡೋದು. ನೋಡಮ್ಮ, ನೀನು ಅರೇಟ್ ಮಾರ್ಗ ತುಳಿದ್ರೆ ನಾನು ಬುದ್ಧಿ ಹೇಳಬಾರ್ದೇನಮ್ಮ? ಸಾಕ್ ಬಾಯ್ ಮುಚ್ಚು. ನೋಡು, ನಾ ಹೇಗೆ ಇರ್ಲಿ ಎಂತ ಇರಲಿ, ನಾನು ಅರಬತ್ತಲಾಕ ತಿರುಗಲಿ, ನನ್ನ ಮನೆ ನನಗಿರುತ್ತೆ, ನಿನ್ನ ಮನೆ ನಿನಗಿರುತ್ತೆ. ಮೇಲಾಗಿ ನೀ ನನಗೆ ಸ್ವಲ್ಪ ಸಹಾಯಕಳಾದ್ರೆ ತೂಗು ಮಂಚದಲ್ಲಿ ಕುಂದ್ರಿಸಿ ಹಾಯಾಗಿ ತೂಗುವೆ. ಇಲ್ಲವಾದ್ರೆ ಹಾಳಿಗಿಂತ ಕೀಳಾಗಿ ಕಾಡುವೆ. ನೋಡಮ್ಮ, ಆಳಿಗಿಂತ ಕೀಳಾಗಿ ಕಂಡರೂ ಸರಿ, ಗೌರವದಿಂದ ಬಾಳಿ ಬದುಕಿದ ಈ ಮನೆಯಲ್ಲಿ ಬಗ್ಗನ ಕರಡಿಯಂತೆ ಆಗಬಾರ್ದಮ್ಮ. ಏನಂದೆ? ನನ್ನಿಂದ ಈ ಮನೆ ಮಾನ ಹೋಗುತ್ತೆ. ನೋಡ್ ಶತಕ, ನೀನು ನನ್ನ ಜೊತೆಲಿದ್ರೆ ನಿನ್ ಮಾನಕ್ಕೂ ಜೊತೆ ಬರ್ಬೋದು. ಈಗಲೇ ಬೇರೆ ಮನೆ ನೋಡ್ಕೊಂಡು ಬೇರೆ ಎದ್ದು ಬಿಡು. ನಿನ್ನ ಗಂಡ ಮಾತ್ರ ಇದೇ ಮನೆಯಲ್ಲಿರ್ಲಿ. ಜಯಶ್ರೀ, ಗಂಡನ ಬಿಟ್ಟು ಗಂಡ ಬಾಳು ಸಾಗಿಸುವ ಕುಟಿಲಿಯನ್ನು ನಾನಲ್ಲ. ಕಷ್ಟ ಬರ್ಲಿ ಸುಖ ಬರ್ಲಿ, ಸತಿಪತಿ ಒಂದಾಗಿದ್ರೆ ಸಂಸಾರ ನೆಮ್ಮದಾಗಿರ್ತದೆ. ನಿನ್ನ ಜೊತೆಲಿ ಏನು ಮಾತು? ನಿಮ್ ಮಾವನವರು ತೋಟಕ್ಕೆ ಹೋಗಿದ್ದಾರೆ, ನಾನು ಹೋಗ್ತೀನಮ್ಮ. ಇವಳಿಗೆ ಇಷ್ಟೊಂದು ಸೊಕ್ಕೆ. ಅವರ ಸಾಯಂಕಾಲ ಮನೆಗೆ ಬರ್ಲಿ, ಸರಿಯಾಗಿ ಪಾಠ ಇದೆ ಅವಳಿಗೆ. ಬಸವರಾಜ್ ಮನೆಯಲ್ಲಿಲ್ವಾ? ಇಲ್ಲ, ಈಗ ತಾನೇ ಹೊರಗಡೆ ಹೋದ್ರು. ನಾನು ಬಸವರಾಜ್ ಬಂದ ಮೇಲೆ ಬರುತ್ತೇನೆ. ಇಲ್ಲಿ ತಾವು ಯಾರನ್ನದೇ ಗೊತ್ತಾಗ್ಲಿಲ್ಲ. ಆ ಕಾಫಿ ಟೀ ನನಗೇನು ಬೇಕಾಗಿಲ್ಲ ಸದ್ಯಕ್ಕೆ. ಅಲ್ಲ, ಒಂದು ಗಿಲಾಸ್ ನೀರು ಕೊಟ್ಬಿಟ್ರೆ ಅಷ್ಟೇ ಸಾಕು. ಅಷ್ಟೇ ಸಾಕ? ಏನುಗಳ ರೂಪ, ಏನುಗಳ ಲಾವಣ್ಯ, ತಾವರಿಯಂತೆ ಕಣ್ಣಾಂಶದಂತೆ ನಡಿಗೆ. ಇವಳ ಮೈಬಣ್ಣ ನೋಡಿದರೆ ಗುಲಾಬಿ ಹೂ ಸಾಕು ನಚ್ಚಬಹುದು. ನಾನು ನೆನೆಸಿದಂತ ಇವಳ ನನ್ನಗಳಾಗ್ಬಿಟ್ರೆ ನನ್ನ ಭಾಗ್ಯಕ್ಕೇನು ಕಮ್ಮಿ ಇಲ್ಲ. ಲಾಕ್ ಮೈ ಟ್ರೈ. ಆಗ್ಲಿ ನೋಡೋಣ. ಭಾವನ ಪರಿಶೀಲಿಸಿದ್ರು ಅಥವಾ ನೀರಿಂದ ಹೆಚ್ಚಾಗಿದೆ? ಓಹೋ, ಐ ಆಮ್ ಸಾರಿ. ಪರವಾಗಿಲ್ಲ. ನಿಲ್ಲಿ, ನಿನ್ನೆ ಸಾಯಂಕಾಲ ನಮ್ಮ ತೋಟಕ್ಕೆ ಬಂದಿದ್ರಾ? ನಾನು ದಿನಾಲು 6 ಗಂಟೆಗೆ ವಾಕಿಂಗ್ ಅಂತೇಳಿ ತೋಟದ ಕಡೆ ಬರ್ತಾ ಇರ್ತೀರಿ. ಯಾಕೆ ನೀವು ನನ್ನ ನೋಡಿದ್ದೀರಾ? ನಾನು ನಿಮ್ಮನ್ನು ನೋಡಿದ್ದೆ. ನಾನು ನಿಮ್ಮನ್ನು ನೋಡಿದ್ದೆ. ಅಯ್ಯೋ, ಹಾಗಾದ್ರೆ ಮಾತಾಡ್ಸ್ಬೇಕಾಗಿತ್ರಿ. ನೋಡಿ, ಪರಿಚಯದರ ಜೊತೆಯಲ್ಲಿ ಮಾತಾಡ್ಸ್ಕೊಂಡು ನಿಂತ್ರೆ ಯಾರಾದ್ರೂ ನೋಡಿ ನಿಮ್ಮ ಗಂಡನಿಗೆ ಗೊತ್ತಾದ್ರೆ ಪಾಪ ನಿಮ್ಗೆ ತೊಂದರೆ ಬರಬಹುದು ಅಂತೇಳಿ ಮಾತಾಡ್ಸಿಲ್ಲ ಅಷ್ಟೇ ನಾನು. ಓಹೋ, ಹಾಗೇನಿಲ್ಲ. ಈ ಮನೆಯಲ್ಲಿ ಸರ್ವ ಅಧಿಕಾರ ನನ್ನದೇ ಇದೆ. ನೀವೆಲ್ಲಿ ಬೇಕಾದ್ರೂ ಮಾತಾಡ್ಸ್ಬೋದು, ಯಾರ ಭಯವೂ ಇಲ್ಲ. ಓಹೋ, ಹಾಗಿದ್ರೆ ನೀವು ನಾಳೆ 6 ಗಂಟೆಗೆ ತೋಟದ ಕಡೆ ಬರ್ತೀರಾ? ಬರುತ್ತೇನೆ, ತಪ್ಪಿಸಬಾರ್ದು. ಪ್ರಾಮಿಸ್? ಪ್ರಾಮಿಸ್. ಬರ್ದ, ಬಾಯ್. ನನ್ ಕೈ ಹಿಡಿದ್ರಲ್ಲ, ಭಾವನ ಪರಿಶೀಲಿದ್ರು ಅಥವಾ ನನ್ನ ರೂಪಕ್ಕೆ ಮನಸ್ಸೋದ್ರು. ನಾಳೆ ಗೊತ್ತಾಗುತ್ತೆ ತೋಟದಲ್ಲಿ ಪ್ರೀತಿ ಪ್ರೇಮದ ಗುಟ್ಟು. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು, ನೀನು ತಾನೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದ ಹೊಸದೊಂದು ತೋಟಕ್ಕೆ ನನ್ನನ್ನು. ತುಂಬಾ ಸಂತೋಷವಾಯ್ತು ಜೈ ಈ ನಿನ್ನ ಹಾಡನ್ನು ಕೇಳಿ. ಆದರೆ ನಾನು ಬಂದ ನಂತರ ಹಾಡನ್ನು ನಿಲ್ಲಿಸ್ಬಿಟ್ಟಿಲ್ಲ. ಯಾಕೆ? ಈ ಮನೆಯಲ್ಲಿ ತುಂಬಾ ಬೇಜಾರವಾಗಿತ್ತು, ಅದಕ್ಕೆ ಹಾಡಾಡ್ತಾ ನಿಂತಿದ್ದೆ. ಈ ಮನೆಯಲ್ಲಿ ನಿನಗೆ ತುಂಬಾ ಬೇಜಾರಾಗ್ತಾ ಇದೆ? ಹೌದು. ಯಾರಿಂದ? ಮತ್ತಾರು, ನಿಮ್ಮಣ್ಣ ನಿಮ್ಮ ಅತ್ತಿಗೆಯಿಂದ. ಜಯ, ಬಾಯಿ ಮುಚ್ಚು. ನನ್ನ ಅಣ್ಣ ನನ್ನ ಅತ್ತಿಗೆ ಅಂದ್ರೆ ಇಬ್ರು ದೇವರ ಸಮಾನ. ಅಂಥವ್ರ ಮೇಲೆ ಈ ರೀತಿ ಮಾತಾಡಿ ತುಂಬಾ ತಪ್ಪಾಗುತ್ತೆ ನೋಡು. ನೋಡಿ, ಈ ಮನೆಗೆ ನಿಮ್ಮನ್ನ ಕೇಳ್ಕೊಂಡು ಯಾರಾದ್ರೂ ಬಂದ್ರೆ
ಅವ್ರ ಜೊತೆ ನಾನು ಮಾತಾಡಿದ್ರೆ ಕುಟಿಲೆ ಸುಳೆ ಅಂತಾಳೆ. ಅಗರ್ಭ ಶ್ರೀಮಂತ ಮಗಳಲ್ಲಿ ಹುಟ್ಟಿದ ನನಗೆ ಈ ಮನೆಯಲ್ಲಿ ಕಸ ಮುಸುರಿ ಮಾಡಂತಾಳೆ ನಿಮ್ಮ ಅತ್ತಿಗೆ. ಹೌದಾ? ನನ್ನ ಅತ್ತಿಗೆ ಮನೆ ಈ ರೀತಿ ಮಾತಾಡಿದ್ದಾರೆ? ಹೌದು. ಎಲ್ಲಿ ಹೋಗಿದ್ದಾರೆ ಅವರು? ತೋಟಕ್ಕೆ ಹೋಗಿದ್ದಾರೆ. ಮನೆಗೆ ಬರಲಿ, ಬಂದ ನಂತರ ಸರಿಯಾಗಿ ಬುದ್ಧಿ ಹೇಳ್ತೇನೆ. ಅಷ್ಟೊಳಗೆ ಕಪ್ ಕಾಫಿ ಮಾಡ್ಕೊಂಡು ಹೋಗು. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಮನೆಯಲ್ಲಿ ಕಾಲಿಡಬೇಕು. ಅದೇ ಪ್ರಶ್ನೆ ಮೈದನ. ಈ ಮನೆಗೆ ನಾನು ಯಜಮಾನನ ಗಂಡ ಯಜಮಾನನು. ಹಣ ನೀವು ಸುಮ್ಮನೆ ನಿಂತ್ಕೋಣ. ನೋಡಪ್ಪ, ಈ ಆಸ್ತಿಗೆ ನೀವೇ ದತ್ತಗನಾಗಿ ಬಂದ ಮೇಲೆ ನನ್ನವರು ಅದೇ ಈಗ ಒಡೆಯನಾಗುತ್ತಾರೆ ಮೈದನ. ಹಾಗಿದ್ಮೇಲೆ ನನ್ನ ಹೆಂಡತಿ ಜಯಶ್ರೀ ಅಂತ ತಮಗೆ ಗೊತ್ತಿಲ್ಲವೇ? ಗೊತ್ತಿರೋದೇನಪ್ಪ, ನನ್ನ ಒಡ ಹುಟ್ಟಿದ ತಂಗಿ ಅಂತೆ ಅವಳಲ್ಲಿ ಪ್ರೀತಿ ಇಟ್ಟಿದ್ದೇನಪ್ಪ, ಪ್ರೀತಿ ಇಟ್ಟಿದ್ದೇನೆ. ತಂಗಿ ಅಂತ ತಂಗಿ, ಮೇಲಿನ ಮಟ್ಟಿಗೆ ತಂಗಿ, ಒಳಗಡೆ ಜ್ವಾಲಾಮುಖಿ, ಮುಸುಕಿನಲ್ಲಿ ಮುಖಕೊಯ್ಯ ಮೋಸಗಾಡ್ತೀನಿ. ತಂಗಿ, ನಾನು ಏನು ತಪ್ಪು ಮಾಡಿದ್ರೆ ಈ ರೀತಿ ಮಾತನಾಡ್ತೇಮ್ಮ? ನೋಡಮ್ಮ, ತಪ್ಪು ಮಾಡಲಿ ಮಾಡದಿರಲಿ, ನನ್ನ ಹೆಂಡತಿ ಎಷ್ಟು ಹೇಳುವಷ್ಟು ಕೇಳಿಕೊಂಡು ಮನೆಯಲ್ಲಿ ಬಿದ್ದಿರಬೇಕು. ಕೈಲಾಗದ ಗಂಡನ ಕೈ ಹಿಡಿದ ಮೇಲೆ ನಾನು ಹೇಳಿದಷ್ಟು ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರಬೇಕು. ನಿಜ ಹೇಳು, ನನ್ನ ಹೆಂಡತಿ ನನ್ನ ಮನ ಮುರಿಯುವಾಗಿ ಈ ಮನೆಯಲ್ಲಿ ಮಾತನಾಡಿದ್ರೆ ನಿಮಗೆಲ್ಲರ ಸಮಕ್ಷದಲ್ಲಿ ಅವಳ ಕತ್ತನ್ನು ಹೆಚ್ಚಿಗದೆ. ಶಾಂತ, ನಿಜ ಹೇಳು, ಜಯನ ಮನ ಮುರಿಯುವಂತೆ ಈ ಮನೆಯಲ್ಲಿ ಮಾತನಾಡಿದೀಯಾ? ನೋಡಿ, ತಮ್ಮ ಪಾದ ಸಾಕ್ಷಿಯಾಗಿ ಬಸವರಾಜ್, ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ಅನ್ನ ಹತ್ತಿಗೆರನ್ನು ಮನೆ ಬಿಟ್ಟು ಮನೆಗೆ ಹಾಕಲು ಸಿದ್ಧನಾದೀನಪ್ಪ. ಇಲ್ಲ, ನಿನ್ನಂತ ಮನೆ ಮೂರ್ಖ ನಾನು ಈ ಮನೆಗಳು ಪೂಜೆ ಮಾಡ್ತೇನೆ. ನಾನು ಅಂದ್ರೆ ನಾನು ಮನೆ ಮೂರ್ಖನೇನು? ನೀನಲ್ಲದ ನಾನ? ನಾಳೆ ನೀನು ಎಲ್ಲರೂ ಸಾಲ ಶೂಲ ಮಾಡಿ ಈ ಮನೆ ಬಿಟ್ಟು ಹೊರಟು ಹೋದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಕೈಲಿ ಭಿಕ್ಷೆ ಪಾತ್ರ ಕೊಡಬೇಕಲ್ಲ. ಬಸವರಾಜ್, ಈ ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ಕುಬೇರನಾಗಬೇಕೆಂದ ಇಚ್ಛಾ ನನಗಿಲ್ಲಪ್ಪ. ತಾಯಿ ಸರಸ್ವತಿ ಆಶೀರ್ವಾದ ಹೊಂದಿದ್ರೆ ಸಾಕು. ಈ ನಿನ್ನ ಆಸ್ತಿ ಇಂದಿಲ್ಲ ನಾಳೆ ಗಳಿಸಬಹುದು. ಬೇಡ, ಎಲ್ಲರಿಗೂ ದೇವರಿದ್ದಾರೆ. ನೀವು ಮೃಷ್ಟನ್ನವನ್ನು ಉಂಡು ನೋಟಿನ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಾವು ಹೊಟ್ಟೆ ಊಟ ಮಾಡಿ ಹರಕು ಚಾಪೆಯಲ್ಲಿ ಮಲಗುತ್ತೇವೆ. ಹರಕ ಚಾಪೆ ಆದ್ರೆ ಮಲಗ್ರಿ, ಹಾಳ ಬಿದ್ದು ಸತ್ತೋಗ್ರಿ. ನಮ್ಗೇನ್ರಿ ಸಂಬಂಧ? ನಿಜವಿದೆ ತಾಯಿ ನಿನ್ನ ಮಾತು. ಒಡ ಹುಟ್ಟಿದ ತಮ್ಮನೇ ಸಂಬಂಧ ಇಲ್ಲ ಅಂತ ಹೇಳುತ್ತಿರುವಾಗ ಎಲ್ಲಿಂದಲೇ ಬಂದ ನೀನು ಹೇಗವ ನಮಗೆ ಸಂಬಂಧಿಕರಾಗ್ತೀಯ? ನಡೆ ಶಾಂತ, ಈ ಊರಲ್ಲಿ ಯಾವನಾದರೂ ಬಾಡಿಗೆ ಮನೆ ಹುಡುಕೋಣ. ಅವು ಸಿಗಲಿಗಿದ್ದಲ್ಲಿ ಗುಡಿ ಗುಂಡರಗಳಿಗೆ ಏನು ಕೊರತೆ ಇಲ್ಲ. ನಡೆ, ಮನೆ ಬಿಟ್ಟು ಹೋಗೋಣ. ನಿಂತ್ಕೊಳ್ಳಿ. ನೀ ಮೈ ಮೇಲೆ ದಾಬಣ್ಣ ಎಲ್ಲ ನನ್ನ ಗಂಡನಾಸ್ತಿಗೆ ಸಂಬಂಧಪಟ್ಟಿದ್ದು ಅವೆಲ್ಲ ಬಿಚ್ಕೊಟ್ಬಿಡ. ಹೌದು ಶಾಂತ, ಪರರ ಬಂಗಾರ ಪರರ ವಸ್ತು ನೋಡುವುದಕ್ಕೆ ಭೂಷಣ, ಅದಕ್ಕೆ ನಮ್ಗೆ ಸಲ್ಲುವುದಿಲ್ಲ. ಅನುಬಂಧ ದೂರಾಯಿತೆ, ಅಯ್ಯೋ ಒಡ ಹುಟ್ಟಿದವನೇ ಹಗೆಯ ಈಗಿನ ಅತ್ತಿಗೆ ನನಗೆ ಬೇಡವಾದಳೇನಪ್ಪ. ಈಗಿನ ಅತ್ತಿ ಕೈ ತುತ್ತು ನನಗೆ ವಿಷಯವಾದ್ದೇನಪ್ಪ. ಎಲ್ಲಿ ಅತ್ತಿಗೆಮ್ಮ, ಎಲ್ಲಿ ಮೈದುನ? ಈ ಸರ್ವ ಆಸ್ತಿಗೆ ಅವನನ್ನು ತತ್ತಕನಾಗಿ ಪಡೆದಿದ್ದೇವೆ. ನಿನ್ನ ಕೈ ತುತ್ತು ಅವನಿಗೆ ವಿಷವಾಗಿದೆ. ಯಾಕಂದ್ರೆ ಮುತ್ತು ಕೊಡುವವಳ ಪಕ್ಕದಲ್ಲಿ ಬಂದಿದ್ದಾಳೆ, ತುತ್ತಿಟ್ಟವಳನ್ನು ಮರಿತಾ ಇದ್ದಾನೆ ಅವನು. ಬಸವರಾಜ, ಈ ನಿನ್ನ ಆಸ್ತಿ, ಈ ನಿನ್ನ ಅಂತಸ್ತು, ಈ ನಿನ್ನ ಯೌವನ, ಈ ನಿನ್ನ ಅಧಿಕಾರ ಒಂದು ಮಂಜಿನ ಮನೆಯಿದ್ದ ಹಾಗೆ ಒಂದಿಲ್ಲ ಒಂದು ದಿನ ಕರಗಲೇಬೇಕು. ಆದ್ರೆ
ಪ್ರೀತಿ, ಪ್ರೇಮ, ಮಮಕಾರ, ವಾತ್ಸಲ್ಯ ಇವು ಮಾತ್ರ ಸ್ಥಿರವಾದದ್ದು. ಜಗವು ನನ್ನದು, ಜಗದ ಜನತೆ ನನ್ನವರು ಅಂತ ನಂಬಬೇಡವೋ ಬಸವರಾಜ್. ಅದಕ್ಕೆ ಉಮಾರ ಖಾಯಂ ಅವರು ಒಂದು ಮಾತು ಹೇಳಿದ್ದಾರೆ, ಎಚ್ಚರಿನ ಈ ಲೋಕದೊಳ ಮತ್ಸರದ ತುಂಬುವುದು, ನಿನ್ನವಳೆ ನಂಬಿಸಿ ನಿನ್ನ ಬಾಯಲ್ಲಿ ಮಿಠಾಯಿ ಇಟ್ಟೊಡನೆ ದುಡುಕಿ ನುಂಗಬೇಡ, ಅದರಲ್ಲೂ ನಂಜುಂಟಂತ ಹೇಳಿದ್ದಾರೆ. ಇಲ್ಲಿಗೆ ಮುಗಿಯಿತಪ್ಪ, ಇಲ್ಲಿಗೆ ಮುಗಿಯಿತು ಅನ್ನ ತಮ್ಮರನ್ನು ನಾನು ಬಂಧನ, ಹರಿದು ಹೋಯಿತು ಕ್ಷೀರ ಸಾಗರ, ಮುಗಿಯಿತು ಈ ಮನೆ ಪುಣ್ಯ. ನಿಮಗೇನು ಬೆಣ್ಣಿ ಬೇಕಾ, ಏನು ತುಪ್ಪ ಬೇಕಾ? ಬ್ಯಾಡ್ರಿ, ಮುಂಜಾನೆ 6 ಗಂಟೆಗೆ ಹೊರಗಾಗಿನ ಮನೆ ಬಿಟ್ಟು ಮಧ್ಯಾಹ್ನ 12 ಗಂಟೆ ಒಬ್ಬರೇ ಒಂದು ಚಟಾಕ್ ಬೆಣ್ಣಿ ತಗೋದು, ಯಾರು ಕೇಳಲ್ಲ. ಏ ಮಾಮ ಬೆಣ್ಣಿ ಹೆಂಗತ್ತವ ಬೊಟ್ಟು ಹಾಕಿ ಪುಂಸಟ್ಟೆ ನೆಕ್ಕಿ ಅರ್ಧ ಬೆಣ್ಣಿ ಕಲಾಸ್ ಮಾಡ್ಯಾವ. ಪಾರ್ಗಳು ಬಹಳ ಇದಾರಪ್ಪ. ಅದೇ ನನ್ನ ಮಗಳ ಸೂಸವ ಮೊಸರು ಮಾರಕ್ ಹೋಗ್ಬಿಟ್ಟು 6 ಸೇರಿ ಮೊಸರು ಚಟಪಟ ಮಾರ್ಕೊಂಡು ಬರ್ತಾವ. ಅದು ಹೋಗ್ಲಿ, ಮಿನಿಸ್ಟರ್ ಭೇಟಿ ಆತ ನನ್ನ ಮಗಳು ಸಿಗಲ್ಲ. ಎಲ್ಲಿ ಕುಂದಿರ್ತಾಳು, ಯಾವ ಸಂಜಾಗ ನಿಂತಾಳು, ದೇವರೇ ಬಲ್ಲ. ತಂಡಿ ತಂಡಿ ಹೊಲದಾಗ ಎಲ್ಲಿಗೆ ಹೊಂಟಿ? ಕಡ್ಲಾಗ ಕಪ್ಪಿ ಮರಿ ಮಾಡ್ಕೊಂಡು ಕಾಣಂಗಿಲ್ಲ ಕಣ್ಣು. ಬೆಣ್ಣಿ ಮಾರಕ್ ಹೊಂಟೀನಿ ನಿಮ್ಮ ಅಪ್ಪ. ಸರಿ ಬಿಡಪ್ಪ, ಬೆಣ್ಣೆ ಮಾರಕ್ ಹೊಂಟಿಯಲ್ಲ, ಹೌದು. ಬಂದ್ ಮಂದಿಗೆ ಹೆಂಗ್ ತೂಕ ಮಾಡಿ ಕೊಡ್ತಿ? ಹಂಗಲ್ಲ, ಹಾ, ಬೆಣ್ಣಿ ಹೆಂಗ್ ಕೊಡ್ತಾನೆ, ಒಂದ್ ಕಡೆ ಸೇರ್ಗಲ್ಲ ಹಚ್ತೀನಿ, ಒಂದ್ ಕಡೆ ಬೆಣ್ಣೆ ಹಚ್ಚಿ ತೂಗಿ ಕೊಡ್ತೀನಿ. ಹಾ, ತಂದೆ ಏನ್ ಸೇರ್ಗಲ್ಲ ಬಿಟ್ಟು ಬಂದ ನಿಮ್ಮಪ್ಪ ಸೇರ್ಗಲ್ಲ ಅಂತ ತಗೊಂಡು ಎಲ್ಲೈತಿ 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 ಯವ ಮಗಳ ಸೂಸವ, ಸೇರ್ಗಲ್ಲು ಮನೆಗೆ ಬಿಟ್ಟು ಬಂದಿನವ. ಕಲ್ಲು ತಂದಿಯಲ್ಲವಿ? ನಾನ್ ತಂದಿಲ್ಲಪ್ಪಿ. ಕೊಡವಿ? ಇಲ್ಲ ಅಪ್ಪಿ, ನಿಮ್ಗೆ ತಿನ್ನಾಕ ಇಸ್ಕೊಡ್ತೀನಿ. ಏನದು? ಅಣ್ಣವ್ರೆ, ಏನ್ ಇಸ್ಕೊಡ್ತಪ್ಪ? ತಿನ್ನಕ ಹಿಟ್ಟತ್ತಿನ ಮೆಣಸಿನಕಾಯಿ. ಅದು ತಿನ್ನಂಗಿಲ್ಲ? ಇಲ್ಲಿ ತಿಂತೇನು? ಏನು? ತೂತಿನ ವಾಡ. ಆಹಾ, ಇದು ಇನ್ನೊಂದು ಆಗ್ತಾರಲ್ಲ, ಏನದು? ನೀಟ್ ಆಗಲ್ಲ, ಎಲ್ಲ ಕಡೆ ತೂತು 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 ಇತ್ತು. ಏನಪ್ಪ? ಅದು ಏನು ಸಟ್ಟು ದೋಷ ಏನಂತಂದ್ರೆ ಉಳ್ಳಾಗಡ್ಡಿ ಜಾಸ್ತಿ ಆಗ್ತಾರೆ ಅದಕ್ಕೆ. ತಿನ್ನಂಗಿಲ್ಲಪ್ಪ ನಾನು. ಇದು ತಿಂತಿ ಏನು? ಗಪ್ತು. ಯಪ್ಪ ಬೇಡ, ಬಾಳ ಹುಳಿ ಇರುತ್ತೆ, ನಾನ್ ತಿನ್ನಂಗಿಲ್ಲಪ್ಪ. ಯವ್ವ ಬಾಳಕ್ಕೆ ಅಷ್ಟಿರ್ತ ತಂಗಿ. ಗಪ್ಚುಪ್ ಅಂದ್ರೆ ಈಟ್ ಗೋಲ್ ಇರ್ತಾವ, ತೂತ್ ಹಾಕ್ತಾರ, ನೀರು ತುಂಬಿ ಕೊಡ್ತಾರ. ಬಾಯಾಗಿಟ್ಟ ಮೇಲೆ ಯಾರು ಸರಿ ಮಾತಾಡಬಾರ್ದವ್ವ. ಯಾಕಪ್ಪ? ಬರ್ರೀಗ ಇದೇ ಕೆಲಸನೇ. ಮಾತಾಡ್ದಿ ಮಾತಾಡಿದ್ರೆ ಏನಾಗುತ್ತಾ? ಟಸ್ಗಿ ಹತ್ತಪ್ಪ ಅಂದ್ರೆ ಮೂಗಿನಾಗಿಂದ ನೀರು ಹಾರ್ತಾವ. ಹಾ, ಮುಂದಿದ್ದವ್ರು ತಲೆ ಮೇಲೆ ಮಾರಿ ಮೇಲೆ ಹೋಗ್ತದೆ. ಹಾ. ಅದು ಅಲ್ಲೇ ಇದು ತಿಂತೇನು? ಏನು? ಜಜ್ಜಿ ಗೂಟ. ಯಪ್ಪ, ಗೆಜ್ಜೆಗೂಟ ತಿಂತೀನಿ, ಹೆಂಗಿರುತ್ತಪ್ಪ? ನನ್ನ ಮಗಳಿಗೆ ಏನು ಕೊಟ್ಟರೆ ಒಂದು ಗೆಜ್ಜಿ ಗೂಟ ಅಂದ್ರೆ ಬಲು ಪ್ರೀತಿ. ಗೆಜ್ಜಿ ಗೂಟ ಅಂದ್ರೆ ಹೆಂಗ, ಈಟಿಟ್ ಕೋಲ್ ತಗೋಬೇಕು, ಅದಕ್ಕೊಂದು ಗೆಜ್ಜಿ ಕಟ್ಬೇಕೆ ಮ್ಯಾಲ.
ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಜೀರಿಗೆ, ಮ್ಯಾಲ ಜರ ಉಪ್ಪು. ಉಪ್ಪನ್ನ ಉಪ್ಪು ಹಾ ಹೇಳ 4 ಹಿಡಿ ಒಳ್ಳಗ್ ಹಾಕು, ಹಾ ಕೈಯಾಗ ಹಿಡ್ಕೋಬೇಕು. ಏನದು ಗೆಜ್ಜಿ ಗೂಟ ಹಾ ಕುಟ್ಟಾಕ ಶುರು ಮಾಡ್ಬೇಕು. ಯಾವಾಗ ಹೆಂಗ್ ಗೊತ್ತೇನು? ಮೂರೇಟು ಕೊಟ್ಟ ಮಗನ ಮೂರೇ ಎಟ್ಟಿಗೆ ಸರಿಯಪ್ಪ ಸರಿ ಅದೆಲ್ಲ ತೆಗೆದು ಉಂಡಿ ಮಾಡಿ ಹಾ ಒಂದ್ ತೊಗರಿ ಕಡ್ಡಿ ಮುರ್ಕೊಂಡು ಅದ್ರಾಗ ಸೇರಿಸಿ ಉಂಡಿ ಬಾಯಾಗ ಇಡ್ಬೇಕವ. ನೋಡಲ್ಲಿ ಪಾರುಗಳ ಬಾಯಾಗ ನೀರು ಗೋಲು ಸೋರ್ಲಾಗತ್ತವ. ಹುಡುಗರ ಬಾಯಾಗ ನೀರು ಸೋರ್ಲಾಗತ್ತವ. 3 ದಿನ ಆದ್ರೂ ಕರಗಲ್ಲ ಉಂಡಿ. ಸರಿ ಬಿಡಪ್ಪ, ಕಲ್ಲಲ್ಲಿ ಇಟ್ಟಿನಿ, ಅಜ್ಜಿ ಕೈಯ ಕೊಟ್ಟಿನಿ, ತಗೊಂಡ್ ಹೋಗ್. ಆಯ್ತವ. ಯಪ್ಪ ಮತ್ತ ನೀ ಯಾಕೆ ತಿರುಗಾಡಕತ್ತಿದಿ ಬಿಸಿಲಾಗ? ನಾನ್ ಯಾವಾಗ ತಿರುಗಾಡಿನಿ? ನಿಮ್ಮ ಅವನ ಯಾವಾಗ ಎಲ್ಲಿ ಅಲ್ಲಿ ತಿರುಗಬಾರ್ದವ. ಎಲ್ಲ ತಿರುಗಂಗಿಲ್ಲ. ಹಾದಿ ಮೇಲೆ ನಿಂದ್ರಕ್ ಹೋಗ್ಬೇಡ. ಯಪ್ಪ, ಇನ್ನೊಂದ್ ಮಾತು, ಏನು ಈ ಊರಾಗ ಈ ಹುಡುಗರ ಕಾಟ ಬಾಳ ಆಗೈತ್ ನನಗ. ಈ ಪಾರ್ಗಳು ಕಾಟ? ಏ ಅಂತವ್ರಲ್ಲವ ಪಾರ್ಗಳು. ಏಪ್ಪ ಅವರೆಲ್ಲ ಬಸವಣ್ಣ ಇದ್ದಂಗಾರ. ಏಪ್ಪ ನೋಡು, ನನ್ನ ಮೊಸರು ಗಾಡಿಗೆ ತಗೊಂಡು ಊರಾಗ ಹೋಗ್ತೀನಲ್ಲ, ಅವರೆಲ್ಲ ಪಿಗಿ 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 ನನ್ನ ಮುಖನೇ ನೋಡ್ತಾರೋ. ಯಪ್ಪ ನಿನ್ ಮುಖ ನೋಡ್ತಾರ? ಯವ್ವ ನೀ ತಪ್ಪು ತಿಳ್ಕೊಂಡಿದ್. ಯಪ್ಪ ಅವ್ರೆಲ್ಲ ಯಾಕೆ ನೋಡ್ತಾರ ಗೊತ್ತೇನು? ನಮ್ಮ ಕಂಟಪ್ ಕಾಕನ ಮಗಳು ಹೆಂಗ ಬರಕತ್ತ ನೋಡು. ನಮ್ಮ ಕಾಕನ ಮಗಳು, ನಮ್ಮ ಅಕ್ಕ, ನಮ್ಮ ತಂಗಿ ಅಂತ ತಿಳ್ಕೊ. ನಿಮ್ಮವನ ಅಕ್ಕ ತಂಗಿ ಯಾರ ಅನ್ನಂಗಿಲ್ಲ. ಕ್ಯಾ ಮಾಲ್ ಹೇರಿ ಲಾಕೋನಿ ಏಕಂತಾರ. ಮಾಲು ಮಾಲಂದ್ರೆ ಏನಿರುವ? ಮಾಲ್ ಅಂದ್ರೆ ನಮ್ಮಂತ ಹುಡುಗರ್ಗಂತಾರ. ನಿಮ್ಮಂತ ಹುಡುಗರಿಗೆ ಮಾಲ್ ಅಂತಾರ, ನಮ್ಮಂತ ಮುದುಕರಿಗೆ ಏನಂತಾರ? ಮನೆಗೆ ಮೂಲ ಅಂತಾರ. ಅಯ್ಯಯ್ಯಪ್ಪ. ಯಪ್ಪ ಮತ್ತ ಅವ್ರು ಏನಂತಾರ ಗೊತ್ತೇನು? ಸುಲ್ಸು ನೋಡಿ ಎಷ್ಟ್ ಚಲೋ ಅದ, ಈಗೇನು ನಾ ಹಾಕ್ಲೋ ನೀ ಹಾಕ್ಲೋ, ನಾ ಹಾಕ್ಲೋ ನೀ ಹಾಕ್ಲೋ. ಏನವ ಅದು? ಅದೇ ಅಪ್ಪ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದ್ರೆ ತಾಳಿ. ತಾಳಿ. ಹ್ಮ್. ಅದಕ್ಕೆ ಏನ್ ಮಾಡ್ಬೇಕಂತ ಅವ್ರು ಹೇಳು. ನೀವೊಂದು ಕೆಲಸ ಮಾಡ್ಯವ, ನೀನು ನಾಳೆಯಿಂದ ಲಂಗ ಪೋಲ್ಕ ಹಾಕೊಂಡು ಊರಾಗ ಹೋಗಬೇಡ. ಬೇಡ ಹಂಗೆ ಹೌದಾ? ಏ ನಿಮ್ಮವನ ನಾ ಡ್ರೆಸ್ ತರ್ತೀನಿ ಶಾಪುರ್ಕ್ ಹೋಗಿ. ಹಾ ಎಂತ ಹೋಗು. ಒಂದು ಪ್ಯಾಂಟು